ಭಾರತದ ಪ್ರತಿ ದಾಳಿಗೆ ಬೆದರಿದ ಪಾಕಿಸ್ತಾನ ದಾಳಿಗೆ ಬಂದಿದ್ದಂತ ಪಾಕ್ನ ಡ್ರೋನ್ಗಳು ವಾಪಸ್ ಹೋಗಿರುವಂತ ಮತ್ತೆ ಬರಲ್ಲ ಅನ್ನುವಂಥದ್ದು ಏನು ಗ್ಯಾರಂಟಿ? ಅದಕ್ಕೆ ನುಗ್ಗಿ ಹೊಡೆಯುವಂಥದ್ದೊಂದೇ ಬಾಕಿ. ಭಾರತದ ಪ್ರತಿ ದಾಳಿಗೆ ಈಗ ಪಾಕಿಸ್ತಾನ ಬೆದರಿದೆ. ಪಾಕಿಸ್ತಾನದ ನಾಯಕರು ಹೇಳಿದರೂ ಕೂಡ ಸೇನೆಯ ಮುಖ್ಯಸ್ಥ ಅವರ ಮಾತನ್ನ ಕೇಳ್ತಾ ಇಲ್ವಂತೆ. ಮುಲ್ಲಾ ಮುನೀರ್ ನಾಯಕರು ಹೇಳಿದಂತ ಮಾತನ್ನ ಕೇಳ್ತಾ ಇಲ್ಲ. ಈಗ ಭಾರತ ಯಾವಾಗ ಸರಿಯಾಗಿ ಕೊಡ್ತಲ್ಲ, ದಾಳಿಗೆ ಬಂದಿದ್ದಂಥ ಪಾಕ್ ಡ್ರೋನ್ಗಳು ವಾಪಸ್ ಹೋಗಿವೆ. ಇದೇ ನೆಪ ಹಿಡ್ಕೊಂಡು ಭಾರತ ಒದಿಬೇಕು, ನುಗ್ಗಿ ಒದಿಬೇಕು. ಇಲ್ಲಿಂದ ಒಂದಷ್ಟು ಕ್ಷಿಪಣಿಗಳು ಹಾರಬೇಕು, ಉಡಾಯಿಸಬೇಕು, ಜಗತ್ತಿಗೆ ಹೇಳಬೇಕು, ನೋಡಿ ನೀವು ಹೇಳಿದ್ದಕ್ಕೋಸ್ಕರ ನಾವು ಸುಮ್ಮನಾದ್ವಿ. ನಂಬಿಕೆಗೆ ಯೋಗ್ಯವಾಗಿರುವಂಥ ರಾಷ್ಟ್ರ ಅಲ್ಲ ಇದು. ಸೇನೆ ಇವರ ಮಾತನ್ನು ಕೇಳಲ್ಲ, ನಾಯಕರ ಮಾತುಗಳನ್ನ. ಅದಕ್ಕೋಸ್ಕರ ಇವರಿಗೆ ಒದಿತಾ ಇದ್ದೀವಿ ನೋಡಿ ಅಂತ ಹೇಳಿ ಒದಿಬೇಕು. ಈಗ ಯಾವುದೂ ಕೂಡ ಈಗ ಡ್ರೋನ್ಗಳು ಹಾರಾಡ್ತಾ ಇಲ್ವಂತೆ. ಅಲ್ಲೀಗ ಗುಂಡಿನ ಸದ್ದು ಕೇಳ್ತಾ ಇಲ್ಲ, ಶೆಲ್ ದಾಳಿ ಇಲ್ಲ, ಪರಿಸ್ಥಿತಿ ಈಗ ಶಾಂತವಾಗಿದೆ ಅನ್ನುವಂಥದ್ದು. ಆದರೆ ಸಂಜೆಯಿಂದಲೂ ಕೂಡ ಶಾಂತವಾಗೇ ಇತ್ತಲ್ಲ. ಯಾವಾಗ ಶಾಂತವಾಗುತ್ತೋ, ಯಾವಾಗ ಅಶಾಂತಿ ವಾತಾವರಣ ಸೃಷ್ಟಿಯಾಗುತ್ತೋ. ಸೊ ಹೀಗಾಗಿ ಸರಿಯಾಗಿ ಕೊಡುವಂಥದ್ದೊಂದೇ ಮಾರ್ಗ. 5 ರಾಜ್ಯಗಳ ಹಲವಾರು ನಗರಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಪಾಕಿಸ್ತಾನ ಮಾಡ್ತಿರುವಂಥ ದಾಳಿ. ಈ ಕಡೆಗೆ ರಾಜಸ್ಥಾನ, ಜಮ್ಮು ಕಾಶ್ಮೀರ, ಪಂಜಾಬ್, ಹರಿಯಾಣ, ಗುಜರಾತ್, ಅದರಲ್ಲೂ ಗುಜರಾತ್ನ ಕಚ್ ಪ್ರದೇಶದಲ್ಲಿ, ಈ ಕಡೆಗೆ ರಾಜಸ್ಥಾನದ ಜೈಸಲ್ಮೇರ್, ಇಲ್ಲೆಲ್ಲ ಕಡೆಗೂ ಕೂಡ ದಾಳಿ. ಏನಿದ್ರ ಅರ್ಥ? ಹಾಗಾದರೆ ಒಂದು ಪ್ರಿಪರೇಷನ್ ಇಲ್ದನೇ ಅಥವಾ ಒಂದು ಮನಸ್ಥಿತಿ ಇಲ್ದನೇ ಈ ರೀತಿ ದಾಳಿ ಮಾಡ್ಲಿಕ್ಕೆ ಸಾಧ್ಯನಾ? ಅದರಲ್ಲೂ ಶಾಂತಿ ಒಪ್ಪಂದಕ್ಕೆ ಎಸ್ ಅಂದಾದ ಮೇಲೆ ಯಾವ ರೀತಿಯ ಸಂದೇಶವನ್ನು ಪಾಕಿಸ್ತಾನ ರವಾನಿಸ್ತು? ಈ ಕಡೆಗೆ ಭಾರತಕ್ಕೆ, ಆ ಕಡೆಗೆ ಅಮೆರಿಕಕ್ಕೆ. ಈಗ ಅಮೆರಿಕಕ್ಕೆ ಮತ್ತು ಪಾಕಿಸ್ತಾನಕ್ಕೆ ಎರಡೂ ರೀತಿಯ ಸಂದೇಶಗಳನ್ನು ಭಾರತ ರವಾನಿಸಬೇಕು. LOCನಲ್ಲಿ ಈಗ ಗುಂಡಿನ ದಾಳಿಯನ್ನು ನಿಲ್ಲಿಸಿದೆ ಪಾಕಿಸ್ತಾನ. ಪಾಕಿಸ್ತಾನ ನಂಬಿಕೆಗೆ ಅನರ್ಹವಾದದ್ದು ಅಂತ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಇಲ್ಲ ಅಂತ ಅನಿಸುತ್ತೆ. ಪದೇ ಪಾಕಿಸ್ತಾನದಲ್ಲಿ ಉಗ್ರರಿದ್ದಾರೆ ಅಂತ ಉಗ್ರರ ಲಿಸ್ಟ್ ಅನ್ನೇ ಜಗತ್ತಿಗೆ ಕೊಡ್ತು ಭಾರತ. ಆಗ್ಲೂ ಜಗತ್ತು ಅದನ್ನ ಒಪ್ಪಲಿಲ್ಲ. ಪ್ರಮುಖವಾದಂತಹ ರಾಷ್ಟ್ರಗಳೇ ಅದನ್ನ ಲಿಸ್ಟ್ಗೆ ಸೇರಿಸ್ಕೊಳ್ಳಿಲ್ಲ. ದುಡ್ಡು ಕೊಡಬೇಡಿ, ಅದು ಉಗ್ರರ ಕೈ ಸೇರುತ್ತೆ ಅಂತ ಅಂತು ಭಾರತ. ಆದ್ರೂ ಕೂಡ ಒಪ್ಪಲಿಲ್ಲ. ಈಗ ಕದನ ವಿರಾಮನ ಓಕೆ ಅಂತು ಭಾರತ. ಆದ್ರೆ ಆದದ್ದೇನು? ಕದನ ವಿರಾಮ ಅಂತ ಹೇಳಿ 5 ಗಂಟೆ ಕದನ ವಿರಾಮ, 9 ಗಂಟೆಗೆ ಅದರ ಉಲ್ಲಂಘನೆ ಅಂತಂದ್ರೆ ಪಾಕಿಸ್ತಾನದ ನರಿ ಬುದ್ಧಿ ಇಲ್ಲಿ ಬಟಾಬೈಲಾಗ್ತಾ ಇದೆ. ಬೆತ್ತಲಾಗಿ ನಿಂತಿದೆ ಪಾಕಿಸ್ತಾನ ಜಗತ್ತಿನೆದು.